ಸರ್ ನಮಸ್ಕಾರ. ನಮಸ್ಕಾರ. ಇಡೀ ರಾಜ್ಯದಲ್ಲಿ ಈಗ ಸಾರ್ವಜನಿಕರ ಜೊತೆ ಮತ್ತು ವಿದ್ಯಾರ್ಥಿಗಳ ಜೊತೆ ನೀವು ಸಂವಾದವನ್ನು ಮಾಡ್ತಾ ಇದ್ದೀರಲ್ಲ, ಅಂದಾಜು ಇದು ಎಷ್ಟು ಆಗಿರ್ಬೋದು ಸಂಖ್ಯೆ ಅಂತ? 1000ಕ್ಕೂ ಮೇಲೆ ಹೋಗಿರಬೇಕು. ಯಾಕೆಂದರೆ ವರ್ಷದಲ್ಲಿ ಒಂದು 100 ಆಗುತ್ತೆ. ಹಾಂ, ವಿದ್ಯಾರ್ಥಿಗಳು, ಸಾರ್ವಜನಿಕರು, ಸಂಸ್ಥೆಗಳು. ಸೊ 100 ಇಂಟು 40 ವರ್ಷ ಇಟ್ಕೊಳ್ಳಿ. ವರ್ಷಕ್ಕೆ 100 ಇಂಟು 40, 40. ಸೊ 400, 4,000. 4,000 4,000 ಇಂಟು ಒಂದು 250-500 ಜನ ಸೇರಿದರೆ 50ಇಂದ ಅವರೇಜ್ ಒಂದು 100 ಇಟ್ಕೊಳ್ಳಿ. 100. ಒಂದು ಈ ಥರ 1-to-1 ಇಂಟ್ರ್ಯಾಕ್ಷನ್ನು, ಇನ್ನೊಂದು ನಿಮ್ಮ ಪುಸ್ತಕಗಳ ಮೂಲಕ, ಲೇಖನ, ಲೇಖನಗಳ ಮೂಲಕ, TV, ರೇಡಿಯೋ. ಓಕೆ, ಅದರ ಮೂಲಕ ಇನ್ನೂ ಜಾಸ್ತಿ ಜನರನ್ನು ನೀವು ತಲುಪಿರ್ಬೋದು ಅಂತ ನಾನು ಭಾವಿಸ್ತೇನೆ. ಸೊ ಇದ್ರ ಇಂಪ್ಯಾಕ್ಟ್ ಏನಾಗಿರ್ಬೋದು ಅಂತ ನಿಮ್ಗೆ ಅನಿಸುತ್ತಾ? ಯಾರಾದರೂ ಜನರು ಆಗಿದೆ, ಯಾರು ನನ್ನ ಮಾತನ್ನು ಕೇಳ್ತಾರೆ ಅಥವಾ ಲೇಖನ ಓದ್ತಾರೆ, ಪುಸ್ತಕ ಓದ್ತಾರೆ, ಅವರಿಗೆ ಆರೋಗ್ಯದ ಅರಿವು, ಮಾನಸಿಕ ಆರೋಗ್ಯದ ಅರಿವು, ಹಾಗೆ ಮೂಢನಂಬಿಕೆ ಕಮ್ಮಿ ಆಗುತ್ತೆ ರೀ. ಮಾಟ ಮಂತ್ರ, ದೇವ ಭೂತ ಅವುಗಳಿಂದ ಕಾಯಿಲೆ ಬರ್ತದೆ. ಯಾಕೆಂದರೆ ನಮಗೆ ದೇಹಕ್ಕೆ ಕಾಯಿಲೆ ಬರೋದು ಗೊತ್ತು, ಮಾನಸಿಕ ಕಾಯಿಲೆ ಬರೋದು ಏನೂ ಗೊತ್ತಿಲ್ಲ. ಹಾಗಾಗಿ ಮತ್ತು ಒಪ್ಕೊಳ್ಳೋಕ್ಕೂ ಸಾಮಾಜಿಕ ಕಳಂಕ ಇದೆ, ಸೋಷಿಯಲ್ ಸ್ಟಿಗ್ಮಾ. ಹಾಗಾಗಿ ನನ್ನ ಮಾತುಗಳಿಂದ ಹಾಗೆ ಲೇಖನಗಳಿಂದ ಒಂದು ಅವರ ಅರಿವು ಮೂಡ್ತಕ್ಕಂಥದ್ದು. ಎರಡನೇದು ಮುಖ್ಯ ಸ್ಟೂಡೆಂಟ್ಸ್ಗೆ ಹೇಗೆ ಓದಬೇಕು. ಯಾಕಂದರೆ ಅಕಾಡೆಮಿಕ್ ಅಚೀವ್ಮೆಂಟೇ ಈಗ ಮಾನದಂಡ. 90 ತೆಗೆದೆಯಾ ಬೆಸ್ಟ್ ಸ್ಟೂಡೆಂಟು, ಫೇಲ್ ಆದ್ಯಾ ವರ್ಸ್ಟ್ ಸ್ಟೂಡೆಂಟು. ಹಾಗಾಗಿ ಅನೇಕ ಮಕ್ಕಳು ಈಗ ಅಧಿಕ ಒತ್ತಡಕ್ಕೊಳಗಾಗಿದ್ದಾರೆ. ಅಪ್ಪ ಅಮ್ಮಂದರು ಸಾಕಷ್ಟು ಬೈತಾರೆ. ಈಗ ನಮ್ಮ ಗುರುಪ್ರಸಾದ್ ಹೇಳಿದಾಗೆ SSLC ಫೈಲ್ ಆದರು, ದನ ಕಾಯೋಗು, ಕತ್ತೆ ಕಾಯೋಕೆ ಹೋಗು, ನಮ್ಮ ಮನೆತನಕ್ಕೆ ಅವಮಾನ ಮಾಡಿಬಿಟ್ಟೆ ನೀನು, ನಮ್ಮಲ್ಲೆಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ ಅಂತ. ಟು ಡಿಸಿಷನ್, ನಾನು ಯಾವುದೇ ಪರೀಕ್ಷೆ ಎತ್ಕೊಳ್ಳಿ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ತೀನಿ ಅಂತ. ಕೊನೆಗೆ ಅವರು IAS ಮೊದಲೇ ಅಟೆಂಪ್ಟಲ್ಲಿ ಪಾಸ್ ಮಾಡಿದ್ರು. IPS ಸರ್, ಇದು IAS ಪಾಸ್ ಮಾಡಿ ಆಮೇಲೆ IPS ಬಂದರು. ಎರಡೂ ಮಾಡಿದ್ದಾರೆ. ಅವರು SSLC ಪುಸ್ತಕ ಬರೆದಿದ್ದಾರೆ, SSLC ಫೇಲು, IAS ಪಾಸ್. ಏಕೆಂದರೆ ನಾವು ಮಕ್ಕಳಿಗೆ ಸೋಲನ್ನು ಹೇಗೆ ಸ್ವೀಕಾರ ಮಾಡಿ ಹೇಳ್ಕೊಡೋದ. ಯಾವತ್ತೂ ಗೆಲ್ಲಬೇಕು, ಪಾಸ್ ಆಗಬೇಕು, ರ್ಯಾಂಕ್ ತೊಗೋಬೇಕು. ಮಕ್ಕಳಿಗೆ ಒಂದು 20% ಮಕ್ಕಳು ಫೇಲ್ ಆಗ್ತಾರೆ ರೀ, ನಾನಾ ಕಾರಣಗಳಿಂದ. ಅವರೇನು ದಡ್ಡರಲ್ಲ, ಅವರೇ ಮಿನಿಸ್ಟರ್ ಆಗ್ತಾರೆ, ಮುಂದೆ ಎಜುಕೇಷನ್ ಮಿನಿಸ್ಟರ್ ಆಗ್ತಾರೆ. ಸರ್, ಇದು ಸಮಸ್ಯೆಗಳು ಬರ್ತಾವಲ್ಲ, ಆ ಸಮಸ್ಯೆಗಳು ಆಫ್ಟರ್ ಟ್ರೀಟ್ಮೆಂಟು ಅವ್ರು ನಾರ್ಮಲ್ ಸ್ಟೇಟಿಗೆ ಬಂದಿರೋದು ಪರ್ಸೆಂಟೇಜ್ ಎಷ್ಟಿದೆ? ಆಲ್ಮೋಸ್ಟ್ ಈಗ 75%. ಓಕೆ, ಸರಿಯಾದ ಸಮಯಕ್ಕೆ ಬಂದು ಔಷಧಿ, ಆಪ್ತ ಸಮಾಲೋಚನೆ ಪಡೆದ್ರೆ 175% ಜನ, ಆಲ್ಮೋಸ್ಟ್ 100% ಉತ್ತಮ ಆಗ್ತಾರೆ. ಇನ್ನು 25% ಜನ ಉತ್ತಮ ಆಗ್ತಾರೆ, ಅಂದರೆ 100% ಆಗದಿರ್ಬೋದು. ಯಾಕೆಂದರೆ ಕಾಯಿಲೆ ಅದಾಗಿರುತ್ತೆ. ಈಗ ಸ್ಕಿಜೋಫ್ರಿನಿಯಾ ಅದು ಪೂರ್ಣ ವಾಸಿ ಆಗೋದು ಸ್ವಲ್ಪ ಕಷ್ಟ, ಒಂದು 20%ನಲ್ಲಿ. ಬಟ್ ಬೆಟರ್ ಆಗ್ತಾರೆ, ನಾರ್ಮಲ್ ಲೈಫಿಗೆ ವಾಪಸ್ ಬರೋದಕ್ಕೆ ಸಾಧ್ಯತೆ. ಈ ವಿಜ್ಞಾನ ಚಳುವಳಿ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು? ಅಲ್ಲ, ಒಂದು ನಾವು ಕೆಲವೇ ಜನ ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಳ್ಳಿ, ಮೂಢನಂಬಿಕೆ ಬಿಡಿ ಅಂತ. ಅದೇ ಎಲ್ಲ TV ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮಾಧ್ಯಮಗಳು, ಹಾಗೆಲ್ಲ ದೇವಸ್ಥಾನಗಳು, ಎಲ್ಲ ಮಠಾಧಿಪತಿಗಳು, ಎಲ್ಲ ಮೌಲ್ವಿಗಳು ಅವರು ಹಳೇದು ನಂಬಿ, ದೇವರನ್ನ ನಂಬಿ, ದೇವ ಇದೆ, ಓಡಿಸ್ತವೆ, ಅದು ಮಾಟ ಮಂತ್ರ ತೆಗಿದ್ದೇವೆ. ಸೊ ಹಾಗಾಗಿ ನಮ್ಮ ಈಗ ಬಹುಶ್ರುತ ಹಾಗೆ ಬಹುಜನ ನೋಡ್ತಕ್ಕಂಥ ದೃಶ್ಯ ಮಾಧ್ಯಮ ಇವತ್ತು ಎಲ್ಲ ಹಳೆಯ ನಂಬಿಕೆಗಳನ್ನು ಮತ್ತೆ ಪುನರುಜ್ಜೀವನ ಮಾಡ್ತಾಯಿದೆ, ಪುನರುತ್ಥಾನ. ಯಾವುದು ಜನ ಮರಿತಾಯಿದ್ರು, ನೀವು ಹೋಗಿ ಭಾಷಣ ಮಾಡಿ ಅವಸ್ಥಾನ ಮಾಟ ಮಂತ ಇಲ್ಲ, ನಾಳೆ TV ಬಂತು ಅಂತಂದರೆ ಅದು ನಂಬ್ತಾರೆ. ಹಾಗಾಗಿ ಇದು ಒಂದು ರೀತಿ ದುರಂತ. ಈಗ ಕರ್ನಾಟಕ ಜ್ಞಾನ ವಿಜ್ಞಾನ ಸಂಸ್ಥೆ ಅಧ್ಯಕ್ಷರಾಗಿ ಅನೇಕ ವರ್ಷಗಳಿಂದ ಒಡನಾಟದಲ್ಲಿದ್ದೀರಿ. ನೀವು ಏನನ್ನು ಗಮನಿಸಿದ್ರಿ ಮತ್ತು ಇಲ್ಲಿ ಮತ್ತಷ್ಟು ಉತ್ತಮ ಆಗಲಿಕ್ಕೆ ನಿಮ್ಮ ಅನಿಸಿಕೆಗಳನ್ನ? ಮುಖ್ಯವಾಗಿ ನಾವು ರೀಚ್ ಆಗ್ತಿರೋದು ಟೀಚರ್ಸ್ ಪಾಪ್ಯುಲೇಷನ್ಗೆ. ಯಾಕೆಂದರೆ ಜನಸಾಮಾನ್ಯರಿಗೆ ನೀವು ಮುಟ್ಟೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಅವ್ರು ಇದ್ದಲ್ಲಿಗೆ ಹೋಗಬೇಕು, ಅವ್ರು ಬರಲ್ಲ. ಇವತ್ತು ಭಾಷಣ ಏರ್ಪಾಡು ಮಾಡಿ ಯಾರು ಬರ್ತಾರೆ? ಅದು ಚಿತ್ರನಟ ಬರ್ತಾನೆ, ಸ್ವಾಮೀಜಿ ಬರ್ತಾನೆ ಅಂತಂದರೆ 100 ಜನ ಬಂದು ಕಾಲೇ ಬೀಳ್ತಾರೆ. ಹಾಗಾಗಿ ನಾವು ಟೀಚರ್ಸ್ ಮುಖಾಂತರ, ಶಾಲೆ ಕಾಲೇಜುಗಳ ಮುಖಾಂತರ ನಾವು ಈ ಚಳವಳಿಯನ್ನು ಶುರು ಮಾಡಿರ್ತಕ್ಕಂಥದ್ದು ಒಂದು ಸೆಕ್ಷನಿಗೆ ಮುಟ್ಟುತ್ತೆ. ಏಕೆಂದರೆ ಸುಲಭ, ಅವ್ರನ್ನ ಮೀಟ್ ಮಾಡೋದು ಸುಲಭ. ನಿಮ್ಮ ಶಾಲೆ ಬರ್ತೇವೆ ರೀ, ಎಲ್ಲ ಮಕ್ಕಳು ಕೂರಿಸ್ತಾರೆ ಅವರು, ಏನೂ ಖರ್ಚಿಲ್ಲದೇ, ಯಾವ ಶ್ರಮ ಇಲ್ಲದೇ ಒಂದು 100 ಜನ 200 ಜನ ಮಕ್ಕಳು. ಈಗ ಮೊನ್ನೆ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜಿನಲ್ಲಿ 250 ವಿದ್ಯಾರ್ಥಿಗಳು ಕೂತ್ಕೊಂಡು ಕೇಳಿದ್ರು, ವೈಜ್ಞಾನಿಕ ಮನೋಭಾವ ಅಂದ್ರೇನು,
ಹಾಗೆ ಹೆಣ್ಮಕ್ಳಿರ್ತಕ್ಕಂಥ ನಾನಾ ತಪ್ಪನಂಬಿಕೆ. ಈಗ ಉದಾಹರಣೆಗೆ ಋತುಸ್ರಾವ ಆದಾಗ ಆಕೆ ಶುದ್ಧಳಲ್ಲ, ಅಥವಾ ವಿಧಿವಾಯಿತು ಅಂತಂದರೆ ಅವಳು ಅಪಶಕುನ. ಹಾಗೆ ನೂರೆಂಟು ತಪ್ಪನಂಬಿಕೆ ಮಹಿಳೆಯರ ಬಗ್ಗೆನೇ ಇದೆ. ಹಾಗೆಯೇ ಜೀವನದಲ್ಲಿ ಬರ್ತಕ್ಕಂಥ ಸವಾಲುಗಳನ್ನು ಹೇಗೆ ಸ್ವೀಕಾರ ಮಾಡಬೇಕು, ಹಾಗೆ ಸ್ವಪ್ರಯತ್ನ. ರಾಜ್ಯದ ದೇವರು ಒಳ್ಳೇದು ಮಾಡ್ತಾನೆ ಅಂದರೂ ಒಂದು, ಆದರೆ ನಾವು ಪ್ರಯತ್ನ ಮಾಡ್ತೇವೆ ನಮಗೆ ಒಳ್ಳೆಯದಾಗದೆನ್ನೋ ಆತ್ಮವಿಶ್ವಾಸ ನಮ್ಮ ಯುವಕ ಯುವತಿಯರು ಬರಬೇಕು. ಇಲ್ಲೇಂದರೆ ಯುವಕ ಯುವತಿಯರೆಲ್ಲ ಫ್ರಸ್ಟ್ರೇಷನ್ನು, ಸ್ವಲ್ಪ ನಿರಾಶೆ ಆಯಿತು ಆತ್ಮಹತ್ಯೆ. ಪ್ರತಿ ಗಂಟೆಗೆ ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸ್ಟೂಡೆಂಟು ನಮ್ಮ ದೇಶದಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಈ ಆತ್ಮವಿಶ್ವಾಸ ಯಾವಾಗ ಬರ್ತದೆ? ವೈಜ್ಞಾನಿಕ ಧೋರಣೆಯಿಂದ ಬರ್ತದೆ. ಮೂಢನಂಬಿಕೆಯಿಂದ ಇನ್ನಷ್ಟು ಭಯ ಜಾಸ್ತಿ ಆಗುತ್ತೆ. ಹಾಗೆಯೇ ಸತ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅನೇಕ ಜನ ಸತ್ಯವನ್ನು ಹುಡ್ಕೋಕ್ಕೂ ಹೋಗಲ್ಲ, ಸಿಕ್ಕಿದ್ರು ಕೂಡ ನಾನು ಒಪ್ಕೊಳ್ಳಲ್ಲ. ಯಾಕಂದರೆ ಕಲ್ಪನೆ ಮತ್ತು ಸುಳ್ಳು ಆಕರ್ಷಣೀಯವಾಗಿರುತ್ತೆ, ಕಾಮನಬಿಲ್ ಥರ ಕಾಣುತ್ತೆ. ಕಲ್ಪನಾ ಪ್ರಪಂಚನೇ ಬದುಕ್ತೇವೆ. ಯಾಕೆಂದರೆ ಹರಿ ವಯಸ್ಸಿನಲ್ಲಿ ಅವರು ಫ್ಯಾಂಟಸಿ ವರ್ಲ್ಡ್, ನಾವೇನೋ ಮಾಡಿಬಿಡ್ತೇವೆ, ಏನೋ ಆಗಿಬಿಡ್ತೇವೆ, ಅಥವಾ ಯಾರೋ ನಮಗೆ ಬಂದು ಸಹಾಯ ಮಾಡಿಬಿಡ್ತಾರೆ, ನಮ್ಮ ಅದೃಶ್ಯ ಚೆನ್ನಾಗಿರುತ್ತೆ, ಅದೃಶ್ಯ ಉಂಗುರ ಹಾಕ್ಕೊಳ್ತಾರೆ, ಅದೃಶ್ಯ ಬಳೆ ತೊಟ್ಕೊಳ್ತಾರೆ. ಇವೆಲ್ಲ ಹೋಗಿ ನಾನು ನನ್ನ ಪ್ರಯತ್ನದಿಂದ ಮುಂದೆ ಬರ್ತೇನೆ, ಎಷ್ಟು ಯಶಸ್ಸು ಸಿಗುತ್ತೋ ಅಷ್ಟು ಸಂತೋಷವಾಗಿರ್ತೇನೆ, ಆರೋಗ್ಯವಾಗಿರ್ತೇನೆ ಅಂತಕ್ಕಂಥ ಭಾವನೆ ಅವತ್ತು 250 ಮಕ್ಕಳಿಗೆ ಸಿಕ್ಕಿದೆ. ಅದರಲ್ಲಿ ಒಂದು 50 ಜನ ಫಾಲೋ ಮಾಡಿದ್ರು ಕೂಡ ನಮ್ಮ ಶ್ರಮ ಸಾರ್ಥಕ ಅಂತ ಹೇಳ್ಬೋದು. ರಾಜ್ಯದ ಯಾವ ಪ್ರದೇಶಗಳಲ್ಲಿ ಈ ವಿಜ್ಞಾನ ಚಟುವಟಿಕೆಗಳು ಚೆನ್ನಾಗಿದೆ ಮತ್ತು ಎಲ್ಲಿ ಜಾಸ್ತಿ ಆಗಬೇಕು ಅಂತ ನಿಮ್ಮ ಪ್ರವಾಸದಲ್ಲಿ ನಿಮಗೆ ಕಂಡು ಬಂದಿದೆ? ದಕ್ಷಿಣ ಕರ್ನಾಟಕ ವಿದ್ಯಾಭ್ಯಾಸ ದೃಷ್ಟಿಯಿಂದ ಅಥವಾ ಸ್ವತಂತ್ರ ಆಲೋಚನೆ ದೃಷ್ಟಿಯಿಂದ. ಯಾಕೆಂದರೆ ಇನ್ನು ನಾರ್ತ್ ಕರ್ನಾಟಕ ಮಕ್ಕಳು ಇನ್ನೂ ನಾವು ಹಿಂದುಳಿದವರು ಅಂದ್ಕೊಂಡೇ ಬದುಕ್ತಿದ್ದಾರೆ. ರಾಜಕಾರಣ ಕೂಡ ಗುಲ್ಬರ್ಗ ಆಗಲಿ, ಬೀದರ್ ಆಗಲಿ, ವಿಜಯಪುರ ಆಗಲಿ, ಬಾಗಲಕೋಟೆ ಆಗಲಿ, ಇಲ್ಲಿ ಎಷ್ಟು ದೇವತೆಗಳಿದ್ದಾವೆ ಎಲ್ಲ ಮೂಢನಂಬಿಕೆ. ರೇಣುಕಾದೇವಿಗೆ ಹೋಗ್ತಾರೆ, ಇಲ್ಲಾಂದರೆ ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾರೆ, ಹಾಗೆ ಬಾನಮತಿ ಮಾಟಮಂದ ನಂಬ್ತಾರೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಆತ್ಮವಿಶ್ವಾಸ ಕಮ್ಮಿ. ಏಕೆಂದರೆ ತಲತಲಾಂತರದಿಂದ ನೀವು ಹಿಂದುಳಿದವರು ಬೆಂಗಳೂರು ಮಂದಿ ಜೊತೆ ನೀವು ಕಂಪೀಟ್ ಮಾಡೋಕ್ಕಾಗಲ್ಲ. ದಕ್ಷಿಣ ಕನ್ನಡ ಉಡುಪಿಯವರು 99 ತೆಗಿತಾರೆ, ನಿಮ್ಮ ಕೈಲಿ ಆಗಲ್ಲ. ಈಗ ನೋಡಿ ಗುಲ್ಬರ್ಗ ರೆಕವರ್ ಆಗಿಬಿಟ್ಟಿದೆ, ಬೀದರ್ ರೆಕವರ್ ಆಗಿಬಿಟ್ಟಿದೆ. ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಪಾಸ್ ಮಾಡ್ತಾರೆ, ಮೆರಿಟ್ನಲ್ಲಿ ಮೆಡಿಕಲ್ ಸೀಟ್ ತೊಗೊಳ್ತಾರೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚಿನ ಕೆಲಸ ಆಗಬೇಕು. ಮತ್ತು ಕೆಲವು ಸಂಸ್ಥೆಗಳು ಒಳ್ಳೆಯ ಕೆಲಸ ಮಾಡ್ತಿವೆ, ಗುಲ್ಬರ್ಗದಲ್ಲಾಗಲಿ ಅಥವಾ ವಿಜಯಪುರದಲ್ಲಾಗಲಿ. ಕೆಲವು ಕಡೆ ಅಲ್ಲಿ ಸ್ಥಳೀಯರು ಈ ವೈಜ್ಞಾನಿಕ ಮನೋಭಾವ, ಈಗ ನಮ್ಮ ಎಸ್ ಹಿರೇಮಠಿದ್ದಾರೆ ಕಲಬುರಗಿಯಲ್ಲಿ, ಹಾಗೆ ಚಾಣಕ್ಯ ಅಕಾಡೆಮಿ ಇದೆ ಇಲ್ಲಿ ವಿಜಯಪುರದಲ್ಲಿ, ಬಾಗಲಕೋಟೆಯಲ್ಲಿ ಒಳ್ಳೆಯ ಕೆಲಸ ನಡೀತಾ ಇದೆ. ಒಂದು ಪ್ಯಾಕೆಟ್ಸ್ ಅಂದರೆ ಹಳ್ಳಿಗಾಡಿಗೆ ನಾವು ಮೂವ್ ಆಗಬೇಕು, ಅಲ್ಲಿಗೆ ರೀಚ್ ಆಗೋದು ಕಷ್ಟ. ಒಂದು ಅವ್ರ ಜನನು ಇನ್ನೂ 19ನೇ ಶತಮಾನ 17ನೇ ಶತಮಾನದಲ್ಲೇ ಬದುಕ್ತಾ ಇದ್ದಾರೆ. ಮುಂದಿನ ವರ್ಷದಿಂದ ಒಂದು 2-3 ವರ್ಷ ಕಾಲ ಒಂದು ಕಾಂಕ್ರೀಟಾಗಿ ಏನಾದ್ರು ಪ್ಲಾನ್ ಹಾಕಬೇಕು ಅಂತ ಅಂದ್ಕೊಂಡ್ರೆ, ಗ್ರಾಮೀಣ ಜನರನ್ನು ಸೇರಿಸ್ಕೊಂಡು ಏನಾದರೂ ವಿಶೇಷವಾದ ಆಲೋಚನೆ ಮಾಡಬೇಕು ಅಂತ ನಿಮ್ಮ ಸಜೆಷನ್? ಭಾಷಣಕ್ಕಿಂತ ಬೀದಿ ನಾಟಕಗಳು ಅಥವಾ ಅವರೇನೇ ಅಭಿನಯ ಮಾಡಿ ಮಾಡ್ತಕ್ಕಂಥವ್ರು ವೇದಿಕೆ ಮೇಲೆ, ಇಲ್ಲಾಂತಂದರೆ ತಮ್ಮ ಹಳ್ಳಿಗಳಲ್ಲಿ ಅಥವಾ ಯುವಕರು ನಾವು ಪ್ರಚೋದನೆ ಮಾಡಬೇಕಾಗತ್ತೆ. ಮತ್ತು ಟೀಚರ್ಸ್ನ, ಯಾಕೆಂದರೆ ಟೀಚರ್ಸು ಯಾವುದೇ ಹಳ್ಳಿನಲ್ಲಿ ಅವರೇ ಹೆಚ್ಚು ವಿದ್ಯಾವಂತರು ಮತ್ತು ಹೆಚ್ಚು ಓಪನ್ ಮೈಂಡೆಡ್ ಆಗಿರ್ತಾರೆ. ಹಾಗಾಗಿ ಟೀಚರ್ಸ್ ಮುಖಾಂತರ ಮುಖ್ಯವಾಗಿ ಯುವಕರನ್ನು, ಯಾಕೆಂದರೆ ಹಳಬರು ಬದಲಾವಣೆ ಆಗಲ್ಲ. ನಮ್ಮ ನಂಬಿಕೆ ಸರ್ ನಾವು ಬಿಡಲ್ಲ, ಬಿಟ್ಟರೆ ಕಷ್ಟ ಆಗುತ್ತೆ ಅಂತ. ಸೊ ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಯಾಕಂದರೆ ಅವರು ಬದಲಾವಣೆದ ಹಾದಿಲಿದ್ದಾರೆ. ಈಗ ನೋಡಿ, ಮೊಬೈಲ್ ಪ್ರತಿಯೊಂದು ಹಳ್ಳಿಲೂ ಇದೆ. ಆಲ್ಮೋಸ್ಟ್ 75% ಯುವತಿ ಮೊಬೈಲ್ ಇದೆ, ಇಂಟರ್ನೆಟ್ ನೋಡ್ತಾರೆ. ಹಾಗಾಗಿ ಅವ್ರನ್ನ ರೀಚ್ ಆಗಿ ಮತ್ತು ಅವರು ತಮ್ಮ ಹಳ್ಳಿಗಳಲ್ಲಿ ಈ ರೀತಿ ದೃಶ್ಯ ರೂಪದಲ್ಲಿ, ನಾಟಕ ರೂಪದಲ್ಲಿ, ಬೀದಿ ನಾಟಕ ರೂಪದಲ್ಲಿ, ಮತ್ತು ಅವರು ಸಣ್ಣ ಒಂದು 20 ಮಂದಿಯನ್ನು ಕೂರಿಸ್ಕೊಂಡು ಹೇಳ್ತಕ್ಕಂಥದ್ದು ಉದಾಹರಣೆ ಸಹಿತ, ಅದು ಹೆಚ್ಚು ಆಂದೋಲನ ಆಗುತ್ತೆ. ಕೊನೆಯದಾಗಿ ಜಾಥಾ ಮಾಡ್ತಕ್ಕಂಥದ್ದು ಯಾಕೆ ಜನ ಹೋಗ್ತಾರೆ, ಏನೋ ಸ್ಲೋಗನ್ ಇಟ್ಕೊಂಡಿದ್ದಾರೆ, ಏನು ಹೇಳ್ತಾರೆ, ಆದಿ ಬೀದಲು ಕಣ್ಬಿಟ್ಟು ನೋಡ್ತಾರೆ, ಕಿವಿಗೊಟ್ಟು ಕೇಳ್ತಾರೆ. ಅದೇ ಭಾಷಣ ಮಾಡ್ತೀವಿ ಬಂದಿದೆ, ಅದು ಬರಲ್ಲ. ಸೊ ಕೊನೆಯದಾಗಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷರಾಗಿ ಅದರ ಕಾರ್ಯಕರ್ತರು
ಈಗ ಮಾಡ್ತಿರೋದಕ್ಕಿಂತ ಅತಿ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಏನಾದರೂ ನಿಮ್ಮ ಇನ್ನೊಂದು ಸಜೆಷನ್ಸ್? ಒಂದು ಕಮಿಟ್ಮೆಂಟ್ ಅವು ಸುತ್ತೋಲೆ ಹೋಗುತ್ತೆ ಮಾಡಿ ಅಂತಂದರೆ ಮಾಡೋ ಬದಲು ಅವರೇ ಸ್ವಇಚ್ಛೆಯಿಂದ ಕ್ರಿಯೇಟಿವಿಟಿ ಉಪಯೋಗಿಸಿ ಸೃಜನಶೀಲತೆ ಉಪಯೋಗಿಸಿ ನಾವು ಇದನ್ನು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಹುಟ್ಟಬೇಕದು. ಆ ರೀತಿ ಹುಟ್ಟಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಇದು ನಿಮ್ಮ ಕಾರ್ಯಕ್ರಮ, ನೀವು ಆಯೋಜನೆ ಮಾಡಿ. ಇಲ್ಲ ಇದನ್ನು ಮಾಡಿ ಅಂತ ಸರ್ಕಾರ ಕೆಲಸ ಅಂತಂದರೆ 10 ಜನ ಮಾಡ್ತಾರೆ, 25 ಜನ ಆಗಲ್ಲ ಸರ್. ಏನೋ ಒಂದು ಸಬ್ಬು ಬೀಳ್ತಾರೆ, ಅವತ್ತು ಅದಿತ್ತು ಇದಿತ್ತು, ಅಥವಾ ಜನ ಬರಲಿಲ್ಲ, ಅಥವಾ ನಮ್ಮಲ್ಲಿ ಫಂಡ್ಸ್ ಇಲ್ಲ, ಅಥವಾ ಫಂಡ್ಸ್ ಕೊಡಿ ಮಾಡ್ತೀವಿ. ಈಗೆಲ್ಲ ಯಾವುದೇ ಚಟುವಟಿಕೆ ಯಾರು ಫಂಡ್ಸ್ ಕೊಡ್ತೀವಿ ಅಂತಂದರೆ ಜನ ಮುಂದೆ ಬರ್ತಾರೆ, ಒಂದಷ್ಟು ದುಡ್ಡಿದೆ ನಮ್ಮ ಜೋಬಿನಿಂದ ಹಾಕೋ ಅವಶ್ಯಕತೆ ಇಲ್ಲ ಅಂತ. ಹಾಗಾಗಿ ಇದು ಆ ಉತ್ಸಾಹ, ಆ ಮೋಟಿವೇಶನ್ ಏನಿದೆ, ಪ್ರೇರಣೆ ನಮ್ಮ ಕಾರ್ಯಕರ್ತರಲ್ಲಿ, ಜ್ಞಾನ ವಿಜ್ಞಾನ ಕಾರ್ಯಕರ್ತರಲ್ಲಿ ಬರ್ತಕ್ಕಂಥದ್ದು. ಮತ್ತು ಹೆಚ್ಚಿನ ಜನ ಸೇರ್ಕೊಳ್ತಕ್ಕಂಥದ್ದು, ಬೇರೆ ಬೇರೆ ಅಸೋಸಿಯೇಷನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು. ಡಾಕ್ಟರ್ಸ್ ಅಸೋಸಿಯೇಷನ್ ಇರ್ಬೋದು. ಈಗ ನೋಡಿ, ಡಾಕ್ಟರ್ಸಲ್ಲೇ ಮೂಢನಂಬಿಕೆ ಜಾಸ್ತಿ, ಡಾಕ್ಟರ್ ಮನೆಯವರಲ್ಲೇ ಮೂಢನಂಬಿಕೆ ಜಾಸ್ತಿ. ಗಂಡ ಔಷಧಿ ಕೊಟ್ಟರೆ ಹೆಂಡತಿ ಹೋಗಿ ಚೀಟಿ ಹಾಕ್ಸ್ಕೊಂಡು ಬರ್ತಾರೆ, ಅಥವಾ ಅಜ್ಜಿ ಹೋಗ್ಬಿಟ್ಟು ವಿಭೂತಿ ಮಂತ್ರಿಸ್ಕೊಂಡು ಬರ್ತಾರೆ. ನಾನು ನೋಡಿದ್ದೇನೆ. ಸರ್ ಏನು ಮಾಡೋದು ಸರ್, ನಮ್ಮ ಹೆಂಡತಿ ಕೇಳಲ್ಲ, ಅಮ್ಮ ಕೇಳಲ್ಲ, ಅವರು ಮಾಡ್ತಾರೆ, ಮಾಡ್ಕೊಂಡಿರ್ತೇವೆ. ಹೀಗಾಗಿ ನೌಕರ ಅಸೋಸಿಯೇಷನ್ ಆಗ್ಬೋದು, ಸರ್ಕಾರಿ ನೌಕರರ ಸಂಘ ಆಗ್ಬೋದು, ಅಥವಾ ಬೇರೆ NGO ಶಿಕ್ಷಕರ ಸಂಘ, ಬೇರೆ NGO ಕಾಂಟ್ಯಾಕ್ಟ್ ಮಾಡ್ತಂತಂದರೆ ಅವರು ಇದು ನಮ್ಮ ಕಾರ್ಯಕ್ರಮವೇ. ಯಾಕೆ ನಾವೇ ಎಲ್ಲ ಮಾಡೋದು ಭಾಳ ಶ್ರಮ ಬೇಕಾಗತ್ತೆ, ಹಣ ಬೇಕಾಗತ್ತೆ. ಇನ್ನೊಂದು ಏಜೆನ್ಸಿ ಮುಖಾಂತರ ಮಾಡ್ತಕ್ಕಂಥದ್ದು ಸ್ವರೂಪದಲ್ಲಿ ಕೆಲಸ ಆಗುತ್ತೆ. ಮತ್ತು ಅವರು ಇನ್ವೆಲ್ಲ ಬಿಡ್ತಾರೆ, ವಿಜ್ಞಾನಿಗಳು, ನಾವು ಭಾಗವಹಿಸೋ, ನಿಮ್ಮ ಕಾರ್ಯಕ್ಕೆ ನಾವು ಬರ್ತೇವೆ, ನಮ್ಮದೊಂದು ಕಾರ್ಯಕ್ರಮ ನೀವು ಮಾಡಿ, ನೀವು ಸೇರಿಕೊಳ್ಳಿ, ಕೈ ಜೋಡಿಸಿ ಅಂತಂದರೆ ಅದು ಹೆಚ್ಚು ಫಲಪ್ರದ, ಮತ್ತು ಶಾರ್ಟ್ ಟೈಮ್ನಲ್ಲಿ ನಾವು ಹೆಚ್ಚು ಜನ ಮುಟ್ಬೋದು. ಎಸ್ ಸರ್, ಮುಂದಿನ ಒಂದು 3 ವರ್ಷಕ್ಕೊಂದು ಸರಿಯಾದ ಕಾಂಕ್ರೀಟ್ ಕ್ರಿಯಾ ಯೋಜನೆ ಹಾಕಿ ರಾಜ್ಯದ ಎಲ್ಲ ತಾಲೂಕು, ಸಾಧ್ಯ ಆದ ಒಂದು ಹಳ್ಳಿನಲ್ಲಿ ಒಬ್ಬ ವಾಲಂಟಿಯರ್ ನಾವು ತಯಾರು ಮಾಡಿದರೆ ಹೌದು. ಇದೊಂದು ದೊಡ್ಡ ಚಳುವಳಿ ಆಗುತ್ತೆ. ಧನ್ಯವಾದಗಳು ಸರ್.